ಗುರುಭ್ಯೋ ನಮಃ. ಹರಿಃ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೇನ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಮಹಾಗಣಪತಯೇ ನಮಃ. ಪ್ರಣಾದೇವೇ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತ್. ವಾಗ್ದೇವ್ಯೈ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರಿಃ ಓಂ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಾಕ್ಷಸಾಂ ಪೂರ್ವೇ ಘಂಟಾರವಂ ತತ್ರ ದೇವತಾಃ ವಾನರಾಂಚನಂ. ಅಪಸರ್ಪಂತು ಯೇ ಭೂತ ಭೂಮಿ ಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಸ್ತೆ ವೇರಶ್ಯಂತು ಶಿವಾಗ್ನಯ. ಅವಕ್ರಮಂತು ಭೂತಾಧ್ಯ ಸರ್ವೇ ತೇ ಭೂಮಿಭಾರಕಾಃ. ಸರ್ವಕರ್ಮ ವಿರೋಧೇನ ಪೂಜಾ ಕರ್ಮ ಸಮಾರಭೆ. ಪೃಥ್ವೇ ತ್ವಯಾ ಧೃತ ಲೋಕಾ ದೇವಿ ತ್ವಂ ವಿಷ್ಣುನಾಧೃತ. ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಶಾಸನಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿಯುಗಂ ಮನಸಾ ಸ್ಮರಾಮಿ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀವಿಜಯೋರ್ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅನನ್ಯಾಶ್ಚಿಂತಯಂತೋ ಮಾಂ ಯೋಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸ್ಮೃತೆ ಸಕಲಕಲ್ಯಾಣಭಾಜನಂ ಯತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಂ. ಏಷಾಂ ಹೃದಿಸ್ಥೋ ಭಗವಾನ್ ಮಂಗಳಾಯತನಂ ಹರಿಃ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವಃ. ಯೋಷಾಮಿಂದ್ಯವರಶ್ಯಾಮೋ ಹೃದಯಸ್ಥೋ ಜನಾರ್ದನಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬನ್ನಿಮ್ಮ ಸುಮಂಗಲಿಯರೆಲ್ಲ ಕುಳಿತುಕೊಳ್ಳಿ. ಈಗ ನಾವು ಮಾಡ್ತಾ ಇರ್ತಕ್ಕಂಥ ವ್ರತ ವರಮಹಾಲಕ್ಷ್ಮಿ ವ್ರತವಾಗಿರುತ್ತದೆ. ಇದನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಶ್ರಾವಣ ಮಾಸದ ಪೌರ್ಣಮಿಗಿಂತ ಮುಂಚೆ ಬರ್ತಕ್ಕಂಥ ಶುಕ್ರವಾರದ ದಿವಸ ಮಾಡಬೇಕು ಅಂತ ಇದೆ. ಈ ವ್ರತವನ್ನ ಪಾಲಿಸತಕ್ಕಂಥವರು, ಈ ವ್ರತವನ್ನ ಆಚರಿಸತಕ್ಕಂಥವ್ರಿಗೆ ಅವರ ಮನೆಯಲ್ಲಿ ದಾರಿದ್ರ್ಯವೂ ಇರೋದಿಲ್ಲ, ವಿದ್ಯಾವಿಹೀನರಾಗಿರೋದಿಲ್ಲ, ಅಲ್ಲದೆ ಅವರ ಮನೆಯಲ್ಲಿ ಭಯಾಪಹಾರಗಳು ಇರುವುದಿಲ್ಲ. ಇದನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಹೆಂಗಸರು ಕೂಡ ದೀರ್ಘ ಸೌಮಂಗಲ್ಯತ್ವವನ್ನು ಪಡೆಯುತ್ತಾರೆ ಅನ್ನೋದು ಕೂಡ ಪ್ರತೀತಿ ಇದೆ. ಅಲ್ಲದೆ ಈ ವ್ರತದ ಪ್ರಭಾವದಿಂದ ಹಾಗೂ ಈ ವ್ರತದ ಮಹಿಮೆಯಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸುಖ ಸಂಸಾರಕ್ಕೆ ಅಡ್ಡಿಯಾಗಲಿ ಆತಂಕವಾಗಲಿ ಬರೋದಿಲ್ಲ ಅನ್ನತಕ್ಕಂಥದ್ದು ಶುಕ್ರಾಚಾರ್ಯರಿಂದ ನಿರೂಪಿಸಲ್ಪಟ್ಟಿರುತ್ತದೆ. ಈ ಮನೆಯಲ್ಲಿ ಸದಾಕಾಲವು ಧನ ಕನಕ ವಸ್ತು ವಾಹನ ಐಶ್ವರ್ಯ ಧಾನ್ಯಾದಿಗಳು ಸಮೃದ್ಧಿಯಾಗಿ ತುಂಬಿ ತುಳುಕಾಡ್ತಾ ಇರುತ್ತೆ ಅನ್ನತಕ್ಕಂಥದ್ದು ಈ ವ್ರತದ ಒಂದು ವಿಶೇಷ. ಆದ್ದರಿಂದ ಈ ವ್ರತವನ್ನು ನಾವೆಲ್ಲ ಸೇರಿ ವ್ರತವನ್ನು ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ ಎಲ್ಲರೂ ಆಚಮನೀಯವನ್ನು ಮಾಡ್ಕೊಳ್ಳಿ. ಎಲ್ಲ ಸಿದ್ಧವಾಗಿದ್ರೆ ತಾನೆ? ಹಾಂ, ಸರಿ. ಆಚಮನೀಯವನ್ನು ಮಾಡ್ಕೊಳ್ಳಿ. ಆಚಮನ ನಂತರ ಕೈಯಲ್ಲಿ ಅಕ್ಷತೆ ಹೂವು ಇಟ್ಕೊಳ್ಳಿ. ಸಂಕಲ್ಪವನ್ನು ಮಾಡಿಸ್ತೇನೆ. ಸಂಕಲ್ಪವನ್ನು ಮಾಡಿದ ನಂತರ ಸಕಲ ವಿಘ್ನ ನಿವಾರಣೆಗೋಸ್ಕರವಾಗಿ ವಿನಾಯಕನನ್ನ ಪ್ರಾರ್ಥನೆ ಮಾಡೋಣ. ಶುರು ಮಾಡೋಣವೇ? ಆಚಮ್ಯ ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ,
ಗೋವಿಂದಾಯ ನಮಃ. ಆ ನೀರನ್ನ ಕೆಳಗಡೆ ಬಿಡಬೇಕಮ್ಮ, ಬಿಡಿ. ಇವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ರಥ ಸಂಕಲ್ಪ್ಯ, ಕೈಯ ಲಕ್ಷತೆ ಹೂವಿಟ್ಕೊಳ್ಳಿ, ಸಂಕಲ್ಪವನ್ನು ಮಾಡೋಣ. ಆಯ್ತಮ್ಮ, ಇಲ್ಲ ಸಿದ್ಧವಾಗಿದ್ದೀರಾ? ಅಕ್ಷತೆ ಹೂವಿಟ್ಕೊಳ್ಳಿ. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಷಷ್ಟಿ ಸಂವತ್ಸರಾಣ ಮಧ್ಯೆ ನಾಮ ಸಂವತ್ಸರೆ. ಈ ನಾಮ ಸಂವತ್ಸರೆ ಅಂತ ಹೇಳಿದ ಜಾಗದಲ್ಲಿ ಆಯಾಯ ವರ್ಷದ ಹೆಸರನ್ನ ನೀವು ಹೇಳ್ಕೊಳ್ಬೇಕಾಗತ್ತೆ. ದಕ್ಷಿಣಾಯಿಣೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲಪಕ್ಷೇ ಭಾರ್ಗವ ವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಮಾನ್ ಮಮ ಸಹ ಕುಟುಂಬಾನಾಂ ಸರ್ವೇಷಾಂ ಜನಾನಾಂ ಜ್ಞಾನತಃ ಅಜ್ಞಾನತಶ್ಚ ಕೃತಃ ಸಕಲ ಪಾಪದೋಷ ಪೀಡ ನಿವಾರಣಾರ್ಥಂ ಮಮ ಗೃಹೇ ಸದಾಕಾಲ ಯಾವಜ್ಜೀವಕಾಲ ಅಷ್ಟಮಹಾಲಕ್ಷ್ಮೀ ಸ್ಥೈರ್ಯತಾ ಫಲಸಿದ್ಧ್ಯರ್ಥಂ ಮಮ ಗೃಹೇ ಸರ್ವೇ ಜನಾನಾಂ ಕೃತಾನಾಂ ಸರ್ವೇಷಾಂ ಪಾಪಾನಾಂ ಆಪನೋದನಾರ್ಥಂ ಅಸ್ಮಿನ್ ದಿನೇ ಆಚಾರ್ಯ ಸಹಿತ ಬ್ರಾಹ್ಮಣ ಮುಖೇನ ಯಥಾ ಕಿಂಚಿತ್ ಶ್ರೀ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯ ಏತದ್ವರ್ಷ ಶ್ರೀಮನ್ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಷೋಡಶ ಉಪಚಾರ ಪೂಜಾನ್ ಸಹಿತ ಧರ್ಮೋಪಚಾರ ಪೂಜಾಂಚ ಕರ್ಮ ಕಾರಯಿಷ್ಯೇ. ತದಂಗತ್ವೇನ ಕಲಶಾರಾಧನಂ ಕೃತ್ವಾ. ತಗೊಳ್ಳಿಮ್ಮ, ಎಲ್ಲರೂ ಒಂದೊಂದು ಕಲಶವನ್ನು ಸಿದ್ಧ ಮಾಡ್ಕೊಳ್ಳಿ. ಆ ಕಲಶದಲ್ಲಿ ಶುದ್ಧವಾಗಿರ್ತಕ್ಕಂಥ ನೀರನ್ನು ಇಟ್ಕೊಳ್ಳಿ. ಅದಕ್ಕೆ ನೀವು ಅರಿಶಿನ ಕುಂಕುಮ ಹೂವು ಗಂಧ ಪುಷ್ಪಾದಿಗಳಿಂದ ಅಲಂಕಾರವನ್ನು ಮಾಡಿ ಆ ಕಲಶದ ಮೇಲೆ ಕೈಯಲ್ಲಿ ಹೂವು ಇಟ್ಕೊಂಡು ಕೈಯನ್ನ ಮುಚ್ಚಿಟ್ಕೊಳ್ಳಿ. ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಂ ಸ್ಮೃತಃ ಕುಕ್ಷದೌ ಸಾಗರ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋತ ಯಜುರ್ವೇದಃ ಸಾಮವೇದೋಥರ್ವಣಃ ಅಂಗೈಷಧೈಜಾ ಸರ್ವೇ ಕಲಶಾಂಬು ಸಮಾಶ್ರಿತಃ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಿರೇಸ್ಮಿನ್ ಸನ್ನಿಧಿಂ ಕುರು. आपो वा इतकं सर्वं विश्वा भूतान्यापः प्राणापा आपः पशवो आपो नमापो वामृतमः सम्राडापो विराडपस्वराडापो चन्दागस्यापो ज्योतिगस्यापो युजुगस्यापो सत्यवानः सर्वा देवता आपो भोर्भवत्सवरो. ಕಲಶೋದಕೇನ ಅಂದರೆ ಆ ಕಲಶದಲ್ಲಿರ್ತಕ್ಕಂತಹ ನೀರನ್ನು ಒಂದು ಉದ್ಧರಣೆಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಕೈಲಿರ್ತಕ್ಕಂತಹ ಹೂವಿನಿಂದ ಆ ನೀರನ್ನು ಪ್ರತಿಯೊಂದು ಪೂಜಾ ಸಾಮಗ್ರಿಗಳ ಮೇಲೂ ಪ್ರೋಕ್ಷಣೆಯನ್ನು ಮಾಡಬೇಕು. ನೀವು ಅಲಂಕರಣವನ್ನು ಮಾಡಿರ್ತಕ್ಕಂತಹ ಮಂಟಪಕ್ಕೂ ಪ್ರೋಕ್ಷಣೆಯನ್ನು ಮಾಡಬೇಕು. ನೀವು ಕೂರಿಸಿರ್ತಕ್ಕಂತಹ ಕಲಶ ದೇವತೆಗೂ ಪ್ರೋಕ್ಷಣೆಯನ್ನು ಮಾಡಬೇಕು. ಇದು ಮುಗಿದ ನಂತರ ನೀವು ನಿಮ್ಮ ಮೇಲೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಉಳಿದಿರತಕ್ಕಂತಹ ನೀರನ್ನು ಹಾಗೆ ಆ ಹೂವಿನ ಸಮೇತ ತಟ್ಟೆಯಲ್ಲಿ ಬಿಟ್ಟುಬಿಡಿ. ಈಗ ಸಕಲ ವಿಘ್ನ ನಿವಾರಣೆಗೋಸ್ಕರವಾಗಿ ಗಣಪತಿ ಪೂಜೆಯನ್ನು ಮಾಡೋಣ. ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಳ್ಳಿ. ಗಣನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೇನಾವಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿತ್ಸೇದಸಾದನಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ್ಗಣಾಧ್ಯಕ್ಷ ಫಾಲಚಂದ್ರೋ ಗಜಾರಣ ದ್ವಾದಶೈತಾರಿಣಾವಾನಿ ಪಡೆಯೇ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತತ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಆ ಗಣಪತಿಯ ಮೇಲೆ ಒಂದು ಹೂವನ್ನು ಹಾಕಿ ತದನಂತರ ಶುರು ಮಾಡಿ ಮಹಾಗಣಪತಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಒಂದೊಂದೇ ಹೂವನ್ನು ಹಾಕ್ತಾ ಬರಬೇಕು.
ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಒಂದೆರಡು ಉದ್ಧರಣೆ ನೀರನ್ನು ಕೆಳಗಡೆ ಬಿಡಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಇನ್ನ ಎರಡು ಉದ್ಧರಣೆ ನೀರು ಕೆಳಗಡೆ ಬಿಡಿ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಇನ್ನ ಒಂದು ಉದ್ಧರಣೆ ನೀರು ಕೆಳಗಡೆ ಬಿಡಿ. ಮುಖೇ ಆಚಮನೇಯಂ ಆಚಮನೇಯಂ ಸಮರ್ಪಯಾಮಿ. ಇವಾಗ ಇನ್ನೊಂದು ಉದ್ಧರಣೆ ನೀರು ತಗೊಂಡು ಅದರಲ್ಲೇ ಒಂದು ಹೂವಿನಿಂದ ಆ ನೀರನ್ನು ಅದ್ದುಕೊಂಡು ಪರಮಾತ್ಮನಿಗೆ ಪ್ರೋಕ್ಷಣೆಯನ್ನ ಮಾಡಿ. ಆಪಹಿಷ್ಟಮಯ ಭವಸ್ಥಾನ ಊರ್ಜೆ ದಧಾತನ ಮಹಿರ್ಣ ಆಯಚಕ್ಷಸೆ ಯಾವಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೇರಿವ ಮಾತರಃ ತಸ್ಮಾದರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ಮಥ ಆಪೋ ಜನಯಥಾಚನಃ. ಆ ಹೂವನ್ನ ದೇವರ ಮೇಲೆ ಹಾಗೆ ಹಾಕ್ಬಿಡಿ. ತದನಂತರ ಇನ್ನೊಂದು ಹೂವು ತೆಗೆದುಕೊಳ್ಳಿ. ವಸ್ತ್ರ ಅರ್ಥೆ ಪುಷ್ಪಾಣಿ ಸಮರ್ಪಯಾಮಿ. ಆ ಹೂವನ್ನ ಪರಮಾತ್ಮನ ಮೇಲೆ ಹಾಕ್ಬಿಡಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿ ಸಹಜಂ ಪುರಸ್ತಾತ್ ಆಯುಷ್ಯಮಕ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಪರಮಸ್ತು ತೇಜಃ ಉಪವೀತಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ. ಇನ್ನೊಂದು ಹೂ ದೇವರ ಮೇಲೆ ಹಾಕಿ. ಗಂಧದ್ವಾರಾಂತರಾದೃಶ್ಯಾಂ ನಿತ್ಯಪುಷ್ಠಾಂ ಕರೇಷಿಣೀಂ ಈಶ್ವರೇಗಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ದಿವ್ಯ ಪರಿಮಳ ಗಂಧಾರ್ತೆ ಪುಷ್ಪಾಣಿ ಸಮರ್ಪಯಾಮಿ. ಒಂದು ಹೂ ತೆಗೆದುಕೊಳ್ಳಿ. ಅರಿಶಿಣದಲ್ಲದ್ದೇ ದೇವರ ಮೇಲೆ ಹಾಕ್ಬಿಡಿ. ಆಯನೇತೆ ಪರಾಯಣೆ ದೂರ್ವಾರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿಮೆ ಅಕ್ಷತಾನ್ ಸಮರ್ಪಯಾಮಿ. ಸ್ವಲ್ಪ ಅಕ್ಷತೆ ತೆಗೆದು ದೇವರ ಮೇಲೆ ಹಾಕ್ಬಿಡಿ. ಸಿದ್ಧಿ ಬುದ್ಧಿ ಪ್ರದಾಯಕಾಯ ನಮಃ ಹರಿದ್ರಾಚರಣಂ ಸಮರ್ಪಯಾಮಿ. ಸ್ವಲ್ಪ ಅರಿಶಿಣ ಹಾಕಿ. ಆಖುವಾಹನಾಯ ನಮಃ ಕುಂಕುಮಚೂರ್ಣಂ ಸಮರ್ಪಯಾಮಿ. ಸ್ವಲ್ಪ ಕುಂಕುಮ ಹಾಕಿ. ಸರ್ವವರಪ್ರದಾಯಕಾಯ ನಮಃ ಸಿಂಧೂರಚೂರ್ಣಂ ಸಮರ್ಪಯಾಮಿ. ಸ್ವಲ್ಪ ಚಂದ್ರವನ್ನು ಹಾಕಿ. ಸಕಲ ಸುಖಪ್ರದಾಯಕಾಯ ನಮಃ ಅಕ್ಷತಾನ್ ಸಮರ್ಪಯಾಮಿ. ಸ್ವಲ್ಪ ಅಕ್ಷತೆ ಹಾಕಿ. ಸರ್ವೋಪದ್ರವ ನಿವಾರಕಾಯ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಸ್ವಲ್ಪ ಹೂವಿನ ಹಾರವನ್ನ ದೇವರ ಮೇಲೆ ಹಾಕಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಅದ್ರ ಜೊತೆಗೆ ಹೂ ಸಮೇತ ದೇವರಿಗೆ ಪೂಜೆ ಮಾಡ್ತಾ ಬನ್ನಿ. ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಧೂಮ್ರಕೇತವೇ ನಮಃ ಗಣಾಧ್ಯಕ್ಷಾಯ ನಮಃ ಹಾಲಚಂದ್ರಾಯ ನಮಃ ಕುಮಾರಗುರವೇ ನಮಃ ಈಶಪುತ್ರಾಯ ನಮಃ ಗೌರೀಧನಿಯಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ಮಹಾಗಣಪತಯೇ ನಮಃ ದ್ವಾದಶ ನಾಮ ಪೂಜಾಂ ಸಮರ್ಪಯಾಮಿ. ಆ ಹೂ ಅಕ್ಷತೆಯನ್ನ ದೇವರ ಮೇಲೆ ಹಾಕಿ ಎಲ್ಲರೂ ಗಂಧದ ಕಡ್ಡಿನ ಹಚ್ಕೊಳ್ಳಿ. ವನಸ್ಪತಿರಸೋತ್ಪನ್ನ ಗಂಧಾಢ್ಯ ಗಂಧರೋತ್ತಮ ಅಘ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಘ್ರಾಪಯಾಮಿ. ಎಲ್ಲರೂ ಸ್ವಲ್ಪ ಕರ್ಪೂರವನ್ನ ಹಚ್ಚಿಟ್ಕೊಳ್ಳಿ. ಸಜಂ ತ್ರಿವರ್ತಿ ಸಂಯುಕ್ತಂ ವನ್ಹಿನಾ ಜ್ಯೋತಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹ ತ್ರಿವರ್ತ್ಯದೇವಂ ದರ್ಶಯಾಮಿ. ನಿವೇದನಾರ್ಥೆ ಸ್ವಲ್ಪ ಯಾವ್ದಾರು ಒಂದೆರಡು ಹಣ್ಣನ್ನ ಇಟ್ಕೊಂಡು ಪರಮಾತ್ಮನಿಗೆ ನೈವೇದ್ಯವನ್ನ ಮಾಡಿ. ಓಂ ಭೋರ್ಭವತ್ಸವಃ ಗಾಯತ್ರ್ಯ ಪ್ರೋಕ್ಷ್ಯ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಋತಂ ತ್ವಾ ಸತ್ಯಂ ತ್ವತ್ತೇರಪರಿಷಿಂಚಯಾಮಿ. ಅಮೃತಮಸ್ತೋ ಅಮೃತೋಪಸ್ತರಣಮಸೇ ಸ್ವಾಹ. ಕೈಯಲ್ಲಿ ಸ್ವಲ್ಪ ತುಳಸಿ ನೀರನ್ನು ಇಟ್ಕೊಂಡು ದೇವರಿಗೆ ಪದಾರ್ಥವನ್ನು ತೋರಿಸಿ. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ಮಹಾಗಣಪತಯೇ ನಮಃ. ಯಥಾ ಕಿಂಚಿತ್ ಫಲ ನಿವೇದನಂ ಸಮರ್ಪಯಾಮಿ. ಮಧ್ಯೆ ಪಾನೀಯಾರ್ಥೆ ಒಂದೆರಡು ಉದ್ಧರಣೆ ನೀರು ಬಿಟ್ಬಿಡಿಮ್ಮ. ಪಾನೀಯಾರ್ಥೆ ಹಸ್ತೋದಕಂ ಸಮರ್ಪಯಾಮಿ. ಆಚಮನೀಯಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಳನ ಪಾದ ಪ್ರಕ್ಷಾಳನ ಪುನಃ ಪ್ರಕ್ಷಾಳನ ಸಮರ್ಪಯಾಮಿ. ಇನ್ನೊಂದು ಸ್ವಲ್ಪ ಇವಾಗ ಇನ್ನೊಂದೆರಡು ಕರ್ಪೂರವನ್ನು ಇಟ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಪರಮಾತ್ಮನಿಗೆ ಹಚ್ಕೊಳ್ಳಿ. ಎಲ್ಲರೂ ಮಾಡಿ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆ ಸ್ತುಲಂಬೋದರಾಯೈಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಉತ್ತರಾತ್ತರ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಕೈಯಲ್ಲಿ ಒಂದು ಹೂ ತಗೊಂಡು ಆ ಮಂಗಳಾರತಿಯನ್ನು ತೋರಿಸಿ ದೇವರ ತಲೆ ಮೇಲೆ ಆ ಹೂ ಹಾಕಿ ಕೈ ಮುಕ್ಕೊಂಡು ಸ್ವಲ್ಪ ಮತ್ತೆ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಳ್ಳಿ.
ನಿಶುಸೀತ ಗಣಪತೆ ಗಣೇಶುತ್ವಮಾಹುರ್ಭಿಃ ಪ್ರಥಮಂ ಕವೀನ ನರುತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಮಘವನ್ ಚಿತ್ರಮರ್ಚ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ವೇದೋಕ್ತ ಮಂತ್ರ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಆ ಹೂವನ್ನ ದೇವರ ಮೇಲೆ ಹಾಕಿ ಕೈ ಮುಕ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮನಸೋದಿಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಸ್ವಲ್ಪ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ದೇವರ ಮೇಲೆ ಹಾಕಿ ಮನಸ್ಸಲ್ಲಿ ಏನಿದೆಯೋ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು, ಪರಮಾತ್ಮ ನಾವು ಮಾಡ್ತಕ್ಕಂತಹ ಈ ವರಮಹಾಲಕ್ಷ್ಮಿಯ ವ್ರತವನ್ನು ನಿರ್ವಿಘ್ನವಾಗಿ ನಡೆಸ್ಕೊಡಪ್ಪ ಅಂತ ಕೇಳಿಕೊಂಡು ಆ ಅಕ್ಷತೆ ಹೂವನ್ನು ದೇವರ ಮೇಲೆ ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ತದನಂತರ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಟು ಹೇಳಿ, ಮಹಾಗಣಾಧಿಪತಿ ದೇವತಾ ಸುಪ್ರೀತ ಸುಪ್ರಸನ್ನ ವರದ ಭವಂತು. ಘಂಟಾಕರ್ಣಸ್ಯ ಪ್ರಸಾದೇನ ಸಕಲ ಕಾರ್ಯ ನಿರ್ವಿಘ್ನಮಸ್ತು. ಗಣಪತಿ ಪೂಜೆ ಮಾಡಿರ್ತಕ್ಕಂತಹ ಪೂಜೆಯಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಕಣ್ಣಿಗೆ ಹೊತ್ಕೊಂಡು ಹಾಗೆ ತಲೆಯಲ್ಲಿ ಮುಡ್ಕೊಳ್ಳಿ. ಈಗ ವರಮಹಾಲಕ್ಷ್ಮಿಯ ವ್ರತ ಶುರುವಾಗತ್ತೆ. ಎಲ್ಲರೂ ಕೈಯಲ್ಲಿ ಅಕ್ಷತೆ ಹೂವು ಎಲ್ಲ ಇಟ್ಕೊಳ್ಳಿ. ಅದರ ಜೊತೆಗೆ ಪ್ರತಿಯೊಂದು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀರಾ ಎಲ್ಲ. ದೋರಬಂಧನಕ್ಕೆ ದಾರ, ಅರಿಶಿಣದ ದಾರ, ಆ ಅರಿಶಿಣದ ದಾರಕ್ಕೆ 12 ಗಂಟು ಹಾಕಿರಬೇಕು, ಒಂದು ಹೂ ಕಟ್ಟಿರಬೇಕು. ಇದೇ ರೀತಿಯಾಗಿ 2 ದಾರವನ್ನು ಮಾಡಿಟ್ಟಿರಬೇಕು. ಒಂದು ದೇವಿಗೆ ಸಮರ್ಪಣೆ ಮಾಡಬೇಕು, ಒಂದು ನೀವು ಕಟ್ಕೊಳ್ಬೇಕು. ಅಕಸ್ಮಾತ್ ಆಗಿ ನಿಮ್ಮ ಮನೆಯಲ್ಲಿ ಇನ್ಯಾರೋ ಮಕ್ಕಳೇನಾರು ಹೆಣ್ಣು ಮಕ್ಕಳೇನಾರು ಇದ್ದಲ್ಲಿ ಬಂದು ಹೋಗತಕ್ಕಂಥ ಹೆಣ್ಣು ಮಕ್ಕಳಿದ್ರೂ ಕೂಡ ಈ ದೋರಬಂಧನ ಅಂತ ಹೇಳ್ತಾರೆ, ಈ ದಾರವನ್ನು ಅವ್ರಿಗೂ ಕೂಡ ಕಟ್ಟಬಹುದು. ಹಾಗೆ ಈ ದಾರವನ್ನೆಲ್ಲ ಸಿದ್ಧ ಮಾಡ್ಕೊಳ್ಳಿ. ಅರಿಶಿನ, ಕುಂಕುಮ, ಹೂವು, ಗಂಧ, ಕಡ್ಡಿ, ಕರ್ಪೂರ, ಎಲೆ, ಬಾಳೆ, ಹಣ್ಣು, ನೈವೇದ್ಯಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಎಲ್ಲರೂ ಒಂದೇ ಸರಿ ಈ ವ್ರತಕ್ಕೆ ಕುಳಿತುಕೊಳ್ಳಿ. ಸಂಕಲ್ಪವನ್ನು ಮಾಡೋಣ. ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೌ ಮಮ ಅಂತ ಹೇಳ್ಕೊಳ್ಳಿ. ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸತ್ಸಂತಾನ ಸೌಮಂಗಲ್ಯತ್ವಂ ಪ್ರಾಪ್ತ್ಯರ್ಥಂ ಶುಭಫಲ ಅವಾಪ್ತ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯ ವರಮಹಾಲಕ್ಷ್ಮಿ ದೇವತಾ ಉದ್ದಿಶ್ಯ ವರಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಭವಿಷ್ಯೋತ್ತರ ಪುರಾಣೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಸಕಲ ಷೋಡಶೋಪಚಾರ ಪೂಜಾಂಚ ಕರ್ಮ ಕಾರಯಿಷ್ಯೇ. ಆ ಹೂವನ್ನು ನೀವು ಅಲಂಕಾರ ಮಾಡಿರ್ತಕ್ಕಂಥ ವರಮಹಾಲಕ್ಷ್ಮಿ ಕಲಶಕ್ಕೆ ಆ ಹೂವನ್ನು ಹಾಕ್ಬಿಟ್ಟು ಮತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಹೂವು ಅಕ್ಷತೆಯನ್ನು ಇಟ್ಕೊಳ್ಳಿ. ಆದೌ ದ್ವಾರಪಾಲಕ ಪೂಜಾಂಚ ಕರಿಷ್ಯೆ. ಪೂರ್ವದ್ವಾರೆ ದ್ವಾರಾಶ್ರಿಯೈ ನಮಃ ಧಾತ್ರೇ ನಮಃ ವಿಧಾತ್ರೇ ನಮಃ. ದಕ್ಷಿಣದ್ವಾರೆ ದ್ವಾರಶ್ರಿಯೈ ನಮಃ ಚಂಡಾಯ ನಮಃ ಪ್ರಚಂಡಾಯ ನಮಃ. ಪಶ್ಚಿಮದ್ವಾರೆ ದ್ವಾರಶ್ರಿಯೈ ನಮಃ ಜಯಾಯ ನಮಃ ವಿಜಯಾಯ ನಮಃ. ಉತ್ತರದ್ವಾರೆ ದ್ವಾರಶ್ರಿಯೈ ನಮಃ ಗಂಗಾಯೈ ನಮಃ ಯಮುನಾಯೈ ನಮಃ. ಮಧ್ಯೆ ಶ್ರೀ ವರಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ. ಆ ಹೂವು ಅಕ್ಷತೆಯನ್ನು ಆ ಕಲಶದ ಮೇಲೆ ಹಾಕಿ ಮತ್ತೆ ಇನ್ನು ಸ್ವಲ್ಪ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ನೀವು ಅಲಂಕಾರ ಮಾಡಿರ್ತಕ್ಕಂತಹ ಮಂಟಪವನ್ನು ಹಾಗೆ ಕೈಯಲ್ಲಿ ಹಿಡ್ಕೊಳ್ಳಿ. ಅಥ ಪೀಠಪೂಜಾಂಚ ಕರ್ಮಕಾರಯಿಷ್ಯೆ. ಪೀಠಸ್ಯ ಅಧೋಭಾಗೆ ಆಧಾರಶಕ್ತಿಯೈ ನಮಃ ಆದಿಕೂರ್ಮಾಯ ನಮಃ ಅನಂತಾಯ ನಮಃ ವರಾಹಾಯ ನಮಃ ಸ್ವರ್ಣವೇದಿಕಾಯ ನಮಃ ರತ್ನಮಂಟಪಾಯ ನಮಃ ಸಿಂಹಾಸನಾಯ ನಮಃ. ತನ್ಮಧ್ಯೆ ಶ್ರೀವರಮಹಾಲಕ್ಷ್ಮೀ ನಮಃ. ಪೀಠಪೂಜಾಂ ಸಮರ್ಪಯಾಮಿ. ಆ ಅಕ್ಷತೆ ಹೂವನ್ನ ದೇವರ ಮೇಲೆ ಹಾಕಿ ಮತ್ತೆ ಏನು ಸ್ವಲ್ಪ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಟುಕೊಳ್ಳಿ. ನೀವು ಸಿದ್ಧ ಮಾಡಿ ಇಟ್ಟುಕೊಂಡಿರತಕ್ಕಂತಹ ಆ ದಾರವನ್ನು ದೇವರ ಪಕ್ಕದಲ್ಲಿಟ್ಟು ಪೂಜೆಯನ್ನು ಮಾಡಿ. ಕ್ಷೇಮಂ ನವಂ ಮಹಾದೇವ್ಯ ಕುಂಕುಮಾಕ್ತಂ ಸುದೋರಕಂ ದ್ವಾದಶ ಗ್ರಂಥೆ ಸಂಯುಕ್ತಂ ಉಪಕಲ್ಪ್ಯ ಪ್ರಪೂಜಯೇತ್ ಇತಿ ನವದೋರ ಸ್ಥಾಪನಂ. ಆ ದಾರದ ಮೇಲೆ ಹೂವು ಅಕ್ಷತೆ ಹಾಕಿ ಕೈ ಮುಕ್ಕೊಳ್ಳಿ. ಮನಸ್ಸಿನಲ್ಲಿ ಆ ವರಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡ್ಕೊಳ್ಳಿ. ಓಂ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ. ಮಹಾಲಕ್ಷ್ಮಿಯೇ ನಮಃ. ಧ್ಯಾನಂ ಧ್ಯಾನಂ ಸಮರ್ಪಯಾಮಿ. ಅಥ ವರಮಹಾಲಕ್ಷ್ಮೀ ದೇವತಾ ಅತ್ಯಂತ ಅನುಗ್ರಹ ಪ್ರಸಾದ ಫಲ ಸಿದ್ಧ್ಯರ್ಥಂ ಯಥಾ ಕಿಂಚಿತ್
ಪ್ರಾಣ ಪ್ರತಿಷ್ಠಾಪನಾ ಪೂಜಾಂಚ ಕರ್ಮಕಾರಯಿಷ್ಯೇ. ಇವಾಗ ಆ ಕಲಶಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು. ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ ನಂತರ ಪೂರ್ತಿ ಪೂಜೆಯನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಎದ್ದು ನಿಂತು ಆ ಹೂವಿನ ಸಮೇತ ಕಲಶವನ್ನು ಹಿಡಿದುಕೊಳ್ಳಿ. ಅಸ್ಯ ಶ್ರೀ ವರಮಹಾಲಕ್ಷ್ಮೀ ದೇವತಾ ಕಲಶ ಪ್ರಾಣ ಪ್ರತಿಷ್ಠಾಪನಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ ಋಗ್ಯರಿಸ್ಸಾಮಾಥರ್ಣ ವೇದ ಚಿಂದಾಂಸೆ ಪ್ರಾಣಶಕ್ತಿ ಪರ ದೇವತಾ ಹ್ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೌಂ ಕೀಲಕಂ. ಎಲ್ಲರೂ ಮಮ ಅಂತ ಹೇಳ್ಕೊಳ್ಳಿ. ವರಮಹಾಲಕ್ಷ್ಮೀ ದೇವತಾ ಅನುಗ್ರಹ ಪ್ರಸಾದ ಬಲ ಸಿದ್ಧ್ಯರ್ಥೆ ಪ್ರಾಣ ಪ್ರತಿಷ್ಠಾ ಸಿದ್ಧ್ಯರ್ಥೆ ಜಪೆ ವಿನಿಯೋಗ. ಹ್ರಾಂ ಅಂಗುಷ್ಟಾಭ್ಯಾಂ ನಮಃ, ಹ್ರೀಂ ತರ್ಜನೇಭ್ಯಾಂ ನಮಃ, ಹ್ರೌಂ ಮಧ್ಯಮಾಭ್ಯಾಂ ನಮಃ, ಹ್ರೈಂ ಅನಾಮಿಕಾಭ್ಯಾಂ ನಮಃ, ಹ್ರೌಂ ಕನಿಷ್ಠಿಕಾಭ್ಯಾಂ ನಮಃ, ಹ್ರಃ ಕರತಲಕರಪೃಷ್ಠಾಭ್ಯಾಂ ನಮಃ, ಹ್ರಾಂ ಹೃದಯಾಯ ನಮಃ, ಹ್ರೀಂ ಶಿರಸೆ ಸ್ವಹ, ಹ್ರೌಂ ಶಿಖಾಯೈ ವಷಟ್, ಹ್ರೈಂ ಕವಚಾಯುಹುಂ, ಹ್ರೌಂ ನೇತ್ರತ್ರಯಾಯ ಉಷಟ್, ಹ್ರಃ ಅಸ್ತ್ರಾಯ ಪಠ ಭೋದ್ಭವತ್ಸವರಾಮಿತಿ ದಿಗ್ಬಂಧಃ. ಇನ್ನು ಮುಂದೆ ಆ ಕಲಶವು ಯಾವುದೇ ಕಾರಣಕ್ಕೂ ಅಲ್ಲಾಡಬಾರದು. ಸ್ವಲ್ಪ ಹುಷಾರಾಗಿ ಇರಿ. ನಾನು ಮಂತ್ರವನ್ನು ಹೇಳ್ತೇನೆ, ಆ ಹೂವನ್ನ ದೇವರ ತಲೆ ಮೇಲೆ ಹಾಕಬೇಕು. ಅಥ ಧ್ಯಾನಂ. ಓಂ ರಕ್ತಾಂಬೋಧಿಸ್ತಪೋತೋಲ್ಲಸತರುಣತರೋಜಾಧಿರೂಢ ಕರಾಬ್ಜೇ ವಾಶಗೋದಂಡಮಿಕ್ಷೋದ್ಭವ ಮಣಿಗಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾಸ್ತ್ರಕಪಾಲಂ ತ್ರಿನಯನರಸಿತಾಪೀನಮಕ್ಷೋರುಹಾಡ್ಯ ದೇವೇ ಬಾಲಾರ್ಕವರ್ಣ ಭವತು ಸುಖಕರೆ ಪ್ರಾಣಶಕ್ತಿಃ ಪರಾನ್ನಃ. ಹ್ರಾಂ ಹ್ರೀಂ ಕ್ರೌಂ ಯರಲವಶಶಸ ಹೋಂ ಶ್ರೀ ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ವರಮಹಾಲಕ್ಷ್ಮೀ ಮಮ ಪ್ರಾಣಃ, ವರಮಹಾಲಕ್ಷ್ಮೀ ಮಮ ಜೀವಃ. ವಾಂಗ್ಮನಃ ಶ್ರೋತ್ರ ಜಿಹ್ವಾಘ್ರಾಣ್ಯೈಃ ಉಚ್ಛ್ವಾಸ್ವರೂಪಿಣ್ಯೈಃ ಬಹಿರಾಗತ್ಯ ಹೇ ಭಗವತೆ ಅಸ್ಮಿನ್ ಬಿಂಬೆ ಅಸ್ಮಿನ್ ಕಲಶೆ ಸುಖೇನ ಚಿರಂ ತಿಷ್ಠಂತು ಸ್ವಾಹಾ. ಇವಾಗ ಆ ಕೈಯಲ್ಲಿರತಕ್ಕಂಥ ಹೂವನ್ನ ಆ ದೇವರ ಮೇಲೆ ಹಾಕಿ ಮತ್ತೆ ಕೈ ಮುಗಿದುಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಅಸುನೀತೆ ಪುನರಸ್ಮಾಸು ಚಕ್ಷುವಃ ಪುನಃ ಪ್ರಾಣಮಹಿನಾ ದೇಹಿ ಭೋಗಂ ಜೋಕ್ಷೇಮ ಸೂರ್ಯವುಚ್ಚರಂತಂ ಪರಮತೆ ಮೃಣಯಾನ ಸ್ವಸ್ತಿ. ಅಮೃತಂ ವೈ ಪ್ರಾಣ ಅಮೃತಮಾಪಃ ಪ್ರಾಣಾದೇವ ಯಥಾಸ್ಥಾನಮುಪಹ್ವಯೇತ್. ಹೇ ಭಗವತಿ ಸರ್ವಜಗನ್ಮಾತೃಕೆ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿ ಭಾವೇನ ಅಸ್ಮಿನ್ ಕಲಶೇ ಸನ್ನಿಧಿಂ ಕುರು. ಇವಾಗ ಅಕ್ಷತೆಯನ್ನು ಪೂಜೆ ಮಾಡ್ತಾ ಬನ್ನಿ. ಆವಾಹಿತೋ ಭವ, ಸ್ಥಾಪಿತೋ ಭವ, ಸುಪ್ರಸನ್ನೋ ಭವ, ವರದೋ ಭವ, ಅವಕುಂಠಿತೋ ಭವ. ಮಮ ಅಂತ ಹೇಳ್ಕೊಳ್ಳಿ. ಸರ್ವ ಅಭೀಷ್ಟ ಫಲಪ್ರದೋ ಭವ. ಆತ್ಮಾಹವಂತು ಹರಯಸ್ವರೇತಶ್ಚಯೋ ಸೈತಶ್ಚ ಸಹಕೇತ ಮಧ್ಯೆ ಪಾತಾಳ ವೈರ್ಖಲವಿರರ್ಮನ್ನೋಜ ವೈರಾಜಾಹ ಶೀಘ್ರಂ ಮಮ ಅಂತ ಹೇಳ್ಕೊಳ್ಳಿ. ಹವ್ಯಾಯ ಶೌರ್ವೋಂ ದೇವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪ್ರಾಣ ಪ್ರತಿಷ್ಠಾಪನೋಸ್ತೋಸ ಮುಹೂರ್ತೋಸ್ತೋಸ ಪ್ರತಿಷ್ಠಿತಮಸ್ತು. ಧ್ರುವಂತೆ ರಾಜ ವರ್ಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಇವಂ ಶ್ರೀವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಇದಂ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ದೇವಿ ಇದಂ ತ್ವಯಿ ನಾಭಿರಕ್ಷತು ಮಾಂ. ಇದಂ ಆವಾಹನಂ ಸಮರ್ಪಯಾಮಿ. ಸ್ವಲ್ಪ ಕೈ ಲಕ್ಷತೆ ಹೂ ಇಟ್ಕೊಂಡು ದೇವರ ಮೇಲೆ ಹಾಕ್ತಾ ಬರಬೇಕು. ನಾನು ಹೇಳ್ತಾ ಇರ್ತೀನಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ. ವರಮಹಾಲಕ್ಷ್ಮೀ ನಮಃ. ಆವಾಹನಂ ಸಮರ್ಪಯಾಮಿ. ತಾಂ ಆವಹ ಜಾತವೇದ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದಯಂ ಕಾಮಶ್ವಂ ಪುರುಷಾನಂ. ವರಮಹಾಲಕ್ಷ್ಮೀ ನಮಃ. ಆಸನಂ ಪರಿಕಲ್ಪಯಾಮಿ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾ ಆದ ಪ್ರಬೋಧಿನೀಂ
ಶ್ರಿಯಂ ದೇವೇಮುಪಹ್ವಯೇ ಶ್ರೀರ್ಮಾ ದೇವೇಜುಷತಾಂ. ಕೈಯಲ್ಲಿ ಒಂದು ಉದ್ಧರಣೆ ನೀರು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡಬೇಕಾಗತ್ತೆ. ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಕಾಂ ಸಂಸ್ಮಿತಾಂ ಹಿರಣ್ಯ ಪ್ರಾಕಾರ ಮಾರ್ದ್ರಾಂ ಜ್ವಲಂತೇಂ ಧೃತ್ವಾ ತರ್ಪಯಂತೀಂ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮತ್ತೆ ಇನ್ನೊಂದೆರಡು ಉದ್ಧರಣೆ ನೀರನ್ನು ಕೆಳಗಡೆ ಬಿಡಿ. ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ವರಮಹಾಲಕ್ಷ್ಮೀ ನಮಃ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಇನ್ನೊಂದೆರಡು ಉದ್ಧರಣೆ ನೀರನ್ನು ಕೆಳಗಡೆ ಬಿಡಿ. ಇವಾಗ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಈ ರೀತಿಯಾಗಿ ಫಲಪಂಚಾಮೃತಗಳನ್ನು ಸಿದ್ಧ ಮಾಡಿಕೊಂಡು ದೇವರಿಗೆ ನೀವು ನಾನು ಒಂದೊಂದೇ ಮಂತ್ರವನ್ನು ಹೇಳ್ತಾ ಇರ್ತೀನಿ. ಅದರ ಪ್ರಕಾರವಾಗಿ ನೀವು ಪೂಜೆಯನ್ನು ಮಾಡ್ತಾ ಬರಬೇಕು. ವಿಗ್ರಹ ಇರತಕ್ಕಂಥವ್ರು ವಿಗ್ರಹವನ್ನಿಟ್ಟು ಪೂಜೆ ಮಾಡಬಹುದು. ಕಲಶವನ್ನಿಟ್ಟಿರ್ತಕ್ಕಂಥವ್ರು ಹೂವಿನಲ್ಲಿ ಅದ್ದಿ ಪೂಜೆ ಮಾಡಿದ್ರು ಸಾಕಾಗ್ತದೆ. ಮೊದಲನೇದಾಗಿ ಹಾಲು. ಆಪ್ಯಾಯಸ್ವ ಸಮೇತುತೆ ವಿಶ್ವದಸ್ಸಮವೃಷ್ಣಿಯಂ ಭವ ವಾಜಸ್ಯ ಸಂಗತೆ ವರಮಹಾಲಕ್ಷ್ಮೀ ನಮಃ. ಕ್ಷೀರೇಣ ಸ್ನಾಪಯಾಮಿ. ಎರಡನೆಯದು ಮೊಸರು. ದಧಿಕ್ರಾವಣ್ಣ ಅಕಾರಶಂ ಜಿಷ್ಣಾರಶ್ವಸ್ಯ ವಾಜಿನಃ ಸುರಭಿನ ಮುಖಾಗರತ ಪ್ರಣ ಆಯೋಗಂ ಶಿದಾರಿಷತ್ ವರಮಹಾಲಕ್ಷ್ಮೀ ನಮಃ. ದಧ್ಯಾ ಸ್ನಾಪಯಾಮಿ. ಮೂರನೆಯದು ತುಪ್ಪ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವತ್ಸವಿತೋ ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ಪಸೋ ಸೂರ್ಯಸ್ಯ ರಶ್ಮಿಭಿಃ ವರಮಹಾಲಕ್ಷ್ಮೀ ನಮಃ. ಆಜ್ಯೇನ ಸ್ನಾಪಯಾಮಿ. ನಾಲ್ಕನೆಯದು ಜೇನುತುಪ್ಪ. ಮಧುವಾತಾರತಾಯತೆ ಮಧುಕ್ಷರಂತ್ಯ ಸಿಂಧವಃ ಮಾಧ್ವೇನ ಸಂತೋಷದೇಃ ಮದನಕ್ತಮತಾಶಸೆ ಮಧವತ್ಪಾತ್ಮಕಂ ರಜಃ ಮಧುದ್ಯೌರಸ್ತು ನಃ ಪಿದ ಮಧುಮಾರ್ಣೋ ವನಸ್ಪತಿರ್ಮಧುಮಾಗಂ ಸೋದ್ಯಃ ಮಾಧ್ವೇರ್ಗಾವ ಭವಂತು ನಃ. ಮಧುನಾ ಸ್ನಾಪಯಾಮಿ. ವರಮಹಾಲಕ್ಷ್ಮೀ ನಮಃ. ಮಧುಸ್ನಾನಂ ಸಮರ್ಪಯಾಮಿ. ಐದನೆಯದು ಸಕ್ಕರೆ. ಸ್ವಾಧಃಪವಸ್ಯ ದಿವ್ಯಾಯ ಜಿನ್ಮನೆ ಸ್ವಾತುರಿಂದ್ರಾಯ ಸುಹವೇತನಾಮ್ನೆ ಸ್ವಾತರ್ಮಿತ್ರಾಯ ವರ್ಣಾಯ ವಾಯವೇ ಬೃಹಸ್ಪತಯೇ ಪಥುಮಾಗಮದಾಭ್ಯಃ ವರಮಹಾಲಕ್ಷ್ಮೀ ನಮಃ. ಶರ್ಕರೆಯ ಸ್ನಾಪಯಾಮಿ. ಈಗ ಆರನೆಯದು ಹಣ್ಣುಗಳು ಇರಬಹುದು, ಇಲ್ಲ ಹಣ್ಣಿನ ರಸವನ್ನಾದರೂ ಅಭಿಷೇಕವನ್ನು ಮಾಡಬಹುದು. ಯಾ ಫಲಿನೇರ್ಯ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಸ್ತಾನಾಮುಂಚಂತಕಂ ಹಸಃ ಫಲೋದಕೇನ ಸ್ನಾಪಯಾಮಿ. ಇವಾಗ ಶುದ್ಧವಾಗಿರ್ತಕ್ಕಂಥ ನೀರನ್ನು ತಗೊಂಡು ಆ ದೇವಿ ಕಲಶಕ್ಕೆ ಪ್ರೋಕ್ಷಣೆಯನ್ನು ಮಾಡಿ. ಸತ್ಯೋ ಜಾತಂ ಪ್ರಪದ್ಯಾಮಿ ಸತ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೇನಾತಿ ಭವೆ ಭವಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಸತ್ಯೋ ಜಾತ ಪಂಚಬ್ರಹ್ಮಸ್ವರೂಪಿಣೀ ವರಮಹಾಲಕ್ಷ್ಮೀ ನಮಃ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಆಪಾಹಿಷ್ಟಾಮಯ ಭವಸ್ತಾನವೋರ್ಜೆ ತಧಾತನ ಮಹಿರ್ಣ ಆಯ ಚಕ್ಷಸೆ ಯಾವಶಿಪತಮೋರಸಸ್ತಸ್ಯ ಭಾಜಯತೆ ಹನಃ ಉಶತೇರಿವ ಮಾತನಃ ತಸ್ಮಾತರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋಚನ ಯಥಾ ಜನಃ ವರಮಹಾಲಕ್ಷ್ಮ್ಯೈ ನಮಃ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಅಥ ವಸ್ತ್ರಂ. ಈಗ ದೇವಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಕೈಯಲ್ಲಿ ವಸ್ತ್ರವನ್ನು ಹಿಡಿದುಕೊಳ್ಳಿ. ಗೃಹಾಣ ಹರಿವಲ್ಲಭೆ ವಸ್ತ್ರಯುಗ್ಮಂ ಪ್ರದಾಸ್ಯಾಮಿ ತೇ ಭಗವತಿ ಅಥವಾ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಈಗ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಳ್ಳಿ.
ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾದ್ ಆಯುಷ್ಯಮಗ್ರ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಉಪವೀತಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ. ಆ ಹೂವನ್ನು ದೇವರ ಮೇಲೆ ಹಾಕಿ ಮತ್ತೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಳ್ಳಿ. ಕೇಯೂರ ಕಂಕಣೆ ದಿವ್ಯೇ ಹಾರನು ಪುರಮೇಖಲ ವಿಭೂಷಣಾದ್ಯಾಸ ಮೌಲ್ಯಾನಿ ಗೃಹಾಣ ಋಷಿಪೂಜಿತೆ ವರಮಹಾಲಕ್ಷ್ಮೀ ನಮಃ ಆಭರಣಂ ಸಮರ್ಪಯಾಮಿ. ಆಭರಣಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ. ಕರ್ಪೂರಾಗಾರ ಕಸ್ತೂರ ರೋಚನಾಧಿವಿರನ್ವಿತಂ ಗಂಧಂ ದಾಸ್ಯಾಮಹ್ಯಂ ದೇವಿ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ದಿವ್ಯ ಪರಿಮಳ ಗಂಧಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ. ಇನ್ನು ಸ್ವಲ್ಪ ಹೂವನ್ನು ದೇವರ ಮೇಲೆ ಹಾಕಿ ಮತ್ತೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಳ್ಳಿ. ಅಕ್ಷತಾನ್ ಧವಳಾನ್ ದೇವಿ ಶಾಲೀಯಾನ್ ಸ್ತಂಡುಲಾನ್ ತಥಾ ಶುಭಾನ್ ಅಕ್ಷತಾನ್ ದೇವಿ ವರಮಹಾಲಕ್ಷ್ಮೀ ನಮೋಸ್ತುತೆ ಅಕ್ಷತಾನ್ ಸಮರ್ಪಯಾಮಿ. ಈಗ ಅರಿಶಿನ ಹಾಗೂ ಕುಂಕುಮದಿಂದ ದೇವಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾನು ಮಂತ್ರವನ್ನು ಹೇಳ್ತೇನೆ, ಒಂದೊಂದಾಗಿ ಪೂಜೆ ಮಾಡ್ತಾ ಬನ್ನಿ. ಹರಿದ್ರ ಸೌಭಾಗ್ಯೇ ಶುಭದೆ ಹರಿಪ್ರಿಯ ಪ್ರಾಣಪಲ್ಲಭೆ ಹರಿಕಾಂತೆ ಮಹಾದೇವಿ ವರಮಹಾಲಕ್ಷ್ಮೀ ನಮೋಸ್ತುತೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅರಿಶಿನವನ್ನು ಪೂಜೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಈಗ ಕುಂಕುಮವನ್ನು ಪೂಜೆ ಮಾಡಿ. ತದನಂತರ ಸಚಿತ್ರ ಚಿತ್ರಂ ಚಿತಯಂತಮಸ್ಮೈ ಚಿತ್ರಕ್ಷತ್ರಂ ಚಿತ್ರತಮಂ ಮಯೂಧಾಂ ಚಂದ್ರನ್ ರಯಂ ಪುರವೀರಂ ಬೃಹಂತಂ ಚಂದ್ರನ್ ಚಂದ್ರಾವಿಗೃಣತೆ ಯವಸ್ವ ಸಿಂಧೂರಚೂರ್ಣಂ ಸಮರ್ಪಯಾಮಿ. ಇವಾಗ ಸಿಂಧೂರಚೂರ್ಣವನ್ನು ಪೂಜೆ ಮಾಡಿ. ತದನಂತರ ಮಲ್ಲಿಕಾಜಾಜಿ ಕುಸುಮೈಶ್ಚ ಚಂಪಕೈರ್ಬಕುಳೈಃ ಶುಭೈ ಶತಪತ್ರೈಶ್ಚ ಕಲ್ಹಾರೈ ಪೂಜಯಾಮಿ ಹರಿಪ್ರಿಯೇ ವರಮಹಾಲಕ್ಷ್ಮೀ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ದೇವಿಗೆ ಒಂದು ಹಾರವನ್ನು ಹಾಕಿ ತದನಂತರ ಅಂಗಪೂಜೆಯನ್ನು ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಟುಕೊಂಡು ನಾನು ಹೇಳ್ತಾ ಬರ್ತೀನಿ, ಒಂದೊಂದೇ ಅಂಗಕ್ಕೆ ಪೂಜೆ ಮಾಡ್ತಾ ಬರಬೇಕು. ಅಥ ವರಮಹಾಲಕ್ಷ್ಮೀ ನಮಃ ಅಂಗಪೂಜಾಂಚ ಕರಿಷ್ಯೆ. ಓಂ ರಮಾಯೈ ನಮಃ ಪಾದೌ ಪೂಜಯಾಮಿ. ಕ್ಷೀರಾಬ್ಧಿತನಯಾಯೈ ನಮಃ ಗುಲ್ಬೌ ಪೂಜಯಾಮಿ. ಪದ್ಮಾಯೈ ನಮಃ ಜಾನುನೀಂ ಪೂಜಯಾಮಿ. ಕಮಲಾಯೈ ನಮಃ ಜಂಘೆ ಪೂಜಯಾಮಿ. ಸರ್ವಸಂಪತ್ಪ್ರದಾಯಿನ್ಯೈ ನಮಃ ಊರೋನ್ ಪೂಜಯಾಮಿ. ಇಂದಿರಾಯೈ ನಮಃ ಕಟಿಂ ಪೂಜಯಾಮಿ. ವಿಷ್ಣುವಲ್ಲಭಾಯೈ ನಮಃ ನಾಭಿಂ ಪೂಜಯಾಮಿ. ಕಮಲವಾಸಿನ್ಯೈ ನಮಃ ಕುಕ್ಷಿಂ ಪೂಜಯಾಮಿ. ಸರ್ವದಾಯಿನ್ಯೈ ನಮಃ ಉದರಂ ಪೂಜಯಾಮಿ. ಹರಿಪ್ರಿಯಾಯೈ ನಮಃ ಹೃದಯಂ ಪೂಜಯಾಮಿ. ಮಂಗಳದೇವತಾಯೈ ನಮಃ ವಕ್ಷಸ್ಥಲಂ ಪೂಜಯಾಮಿ. ಶ್ರಿಯೈ ನಮಃ ಸ್ತನೌ ಪೂಜಯಾಮಿ. ಲೋಕಮಾತ್ರೇ ನಮಃ ಬಾಹುಂ ಪೂಜಯಾಮಿ. ಕಮಲಹಸ್ತಾಯೈ ನಮಃ ಹಸ್ತಾಂ ಪೂಜಯಾಮಿ. ವರಪ್ರದಾಯೈ ನಮಃ ಭುಜೌ ಪೂಜಯಾಮಿ. ಕಂಬುಕಂಠಿನ್ಯೈ ನಮಃ ಕಂಠಂ ಪೂಜಯಾಮಿ. ಶ್ರುತಿಸ್ತುತಾಯೈ ನಮಃ ಶ್ರೋತ್ರಂ ಪೂಜಯಾಮಿ. ಲೋಕಜನನ್ಯೈ ನಮಃ ನೇತ್ರಾಣಿ ಪೂಜಯಾಮಿ. ಪ್ರಸನ್ನವದನಾಯೈ ನಮಃ ವದನಂ ಪೂಜಯಾಮಿ. ಇಂದಿರಾಯೈ ನಮಃ ಲಲಾಟಂ ಪೂಜಯಾಮಿ. ಕ್ಷೀರಸಾಗರಕನ್ಯಕಾಯೈ ನಮಃ ಶಿರಂ ಪೂಜಯಾಮಿ. ಶ್ರೀವರಮಹಾಲಕ್ಷ್ಮೀ ನಮಃ ಸರ್ವಾಂಗಾನಿ ಪೂಜಯಾಮಿ ನಮಸ್ಕರೋಮಿ. ಇಲ್ಲಿಗೆ ಅಂಗಪೂಜೆ ಆಯಿತು. ತದನಂತರ ನೀವು ಆ ದೇವಿಯ ಪಕ್ಕದಲ್ಲಿಟ್ಟಿರತಕ್ಕಂತಹ ಆ ದಾರಕ್ಕೆ ಪೂಜೆಯನ್ನು ಮಾಡ್ತಾ ಬರಬೇಕಾಗ್ತದೆ. ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಂಡು ನಾನು ಹೇಳ್ತಾ ಬರ್ತೀನಿ, ಒಂದೊಂದಾಗಿ ಪೂಜೆ ಮಾಡ್ತಾ ಬನ್ನಿ. ಓಂ ರಮಾಯೈ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ. ಸರ್ವಮಂಗಳಾಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ. ಕಮಲವಾಸಿನ್ಯೈ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ. ಮನ್ಮಥಜನನ್ಯೈ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ. ವಿಷ್ಣುವಲ್ಲಭಾಯೈ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ. ಕ್ಷೀರಾಬ್ಧಿಕನ್ಯಕಾಯೈ ನಮಃ ಷಷ್ಠಮ ಗ್ರಂಥಿಂ ಪೂಜಯಾಮಿ. ಲೋಕಮಾತ್ರೇ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ. ಭಾರ್ಗವ್ಯೈ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ. ಪದ್ಮಹಸ್ತಾಯೈ ನಮಃ ನವಮ ಗ್ರಂಥಿಂ ಪೂಜಯಾಮಿ. ಪುಷ್ಠ್ಯೈ ನಮಃ ದಶಮ ಗ್ರಂಥಿಂ ಪೂಜಯಾಮಿ. ತುಷ್ಠ್ಯೈ ನಮಃ ಏಕಾದಶ ಗ್ರಂಥಿಂ ಪೂಜಯಾಮಿ. ವರಮಹಾಲಕ್ಷ್ಮೀ ನಮಃ ದ್ವಾದಶ ಗ್ರಂಥಿಂ ಪೂಜಯಾಮಿ. ಇತಿ ದೂರಗ್ರಂಥಿಂ ಪೂಜಾಂ ಸಮರ್ಪಯಾಮಿ. ಅಥ ಪತ್ರ ಪುಷ್ಪ ಪೂಜಾಂಚ ಕರ್ಮ ಕಾರಯಿಷ್ಯೇ. ಈಗ ಹೂವು ಪತ್ರಗಳಿಂದ ದೇವಿಯನ್ನು ಪೂಜೆ ಮಾಡಬೇಕಾಗ್ತದೆ.
ನಾನು ಹೇಳ್ತಾ ಬರ್ತೀನಿ, ಒಂದೊಂದಾಗಿ ಪೂಜೆ ಮಾಡ್ತಾ ಬನ್ನಿ. ಓಂ ರಮಾಯೈ ನಮಃ ಜಾಜೇ ಪುಷ್ಪಂ ಸಮರ್ಪಯಾಮಿ. ಇಂದಿರಾಯೈ ನಮಃ ಓಘಪುಷ್ಪಂ ಸಮರ್ಪಯಾಮಿ. ಪದ್ಮಪ್ರಿಯಾಯೈ ನಮಃ ಉನ್ನಾಗಪುಷ್ಪಂ ಸಮರ್ಪಯಾಮಿ. ಹರಿಪ್ರಿಯಾಯೈ ನಮಃ ಕಗಳಪುಷ್ಪಂ ಸಮರ್ಪಯಾಮಿ. ಲೋಕಮಾತ್ರೇ ನಮಃ ಮಲ್ಲಿಕಾಪುಷ್ಪಂ ಸಮರ್ಪಯಾಮಿ. ಕಮಲವಾಸಿನ್ಯೈ ನಮಃ ಸೇವಂತಿಕಾಪುಷ್ಪಂ ಸಮರ್ಪಯಾಮಿ. ಪದ್ಮನಿಲಯಾಯೈ ನಮಃ ಪದ್ಮಪುಷ್ಪಂ ಸಮರ್ಪಯಾಮಿ. ವರಲಕ್ಷ್ಮ್ಯೈ ನಮಃ ನೀಲೋತ್ಪಲಪುಷ್ಪಂ ಸಮರ್ಪಯಾಮಿ. ಸರ್ವೈಶ್ವರ್ಯಕಾರಿಣ್ಯೈ ನಮಃ ನಾನಾವಿಧಪುಷ್ಪಪೂಜಾಂ ಸಮರ್ಪಯಾಮಿ. ಅಥ ಪತ್ರಪೂಜಾಂಚ ಕರಿಷ್ಯೆ. ಈಗ ಪತ್ರದಿಂದ ಪೂಜೆ ಮಾಡಿ. ಮಹಾಲಕ್ಷ್ಮ್ಯೈ ನಮಃ ವಾಚೀಪತ್ರಂ ಸಮರ್ಪಯಾಮಿ. ಮಾಯಾಯೈ ನಮಃ ಮರವಕಪತ್ರಂ ಸಮರ್ಪಯಾಮಿ. ಕ್ಷೇಮಂಕರ್ಯೈ ನಮಃ ಸೇವಂತಿಕಾಪತ್ರಂ ಸಮರ್ಪಯಾಮಿ. ಶುಭಪ್ರದಾಯೈ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ತ್ರಿಪುರಸುಂದರ್ಯೈ ನಮಃ ತುಳಸೀಪತ್ರಂ ಸಮರ್ಪಯಾಮಿ. ವಿಷ್ಣುಪ್ರಿಯಾಯೈ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ. ಈಗ ಅಷ್ಟೋತ್ತರವನ್ನು ಹೇಳುತ್ತೇನೆ. ಕುಂಕುಮದಿಂದಲಾದರೂ ಅಥವಾ ಹೂವಿನಿಂದಲಾದರೂ ಪೂಜೆಯನ್ನು ಮಾಡಬಹುದು. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಗೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ವರಮಹಾಲಕ್ಷ್ಮ್ಯೈ ನಮಃ. ಓಂ ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ ವಿದ್ಯಾಯೈ ನಮಃ ಸರ್ವಭೂತಹಿತಪ್ರದಾಯೈ ನಮಃ. ಶ್ರದ್ಧಾಯೈ ನಮಃ ವಿಭೂತ್ಯೈ ನಮಃ ಸುರಭ್ಯೈ ನಮಃ. ಪರಮಾತ್ಮಿಕಾಯೈ ನಮಃ ಪದ್ಮಾಯೈ ನಮಃ. ವಾಚೇ ನಮಃ ಪದ್ಮನಿಲಯಾಯೈ ನಮಃ. ಶುಚಯೇ ನಮಃ ಸ್ವಾಹಾಯೈ ನಮಃ. ಸ್ವಧಾಯೈ ನಮಃ ಸುಧಾಯೈ ನಮಃ. ಧನ್ಯಾಯೈ ನಮಃ ಹಿರಣ್ಮಯೈ ನಮಃ. ಲಕ್ಷ್ಮ್ಯೈ ನಮಃ ನಿತ್ಯಪುಷ್ಠಾಯೈ ನಮಃ. ವಿಭಾರ್ಯೈ ನಮಃ ಆದಿತ್ಯೈ ನಮಃ. ದಿತ್ಯೈ ನಮಃ ದೀಪಾಯೈ ನಮಃ. ವಸುಧಾಯೈ ನಮಃ ವಸುಧಾರಿಣ್ಯೈ ನಮಃ. ಕಮಲಾಯೈ ನಮಃ ಕಾಂತಾಯೈ ನಮಃ. ಕಾಮಾಕ್ಷ್ಯೈ ನಮಃ ಕ್ರೋಧಸಂಭವಾಯೈ ನಮಃ. ಅನುಗ್ರಹಪ್ರದಾಯೈ ನಮಃ. ಬುದ್ಧಯೇ ನಮಃ ಅನಘಾಯೈ ನಮಃ. ಹರಿವಲ್ಲಭಾಯೈ ನಮಃ. ಅಶೋಕಾಯೈ ನಮಃ. ಅಮೃತಾಯೈ ನಮಃ. ದೀಪ್ತಾಯೈ ನಮಃ. ಲೋಕಶೋಕವಿನಾಶಿನ್ಯೈ ನಮಃ. ಧರ್ಮನಿಲಯಾಯೈ ನಮಃ. ಕರುಣಾಯೈ ನಮಃ. ಲೋಕಮಾತ್ರೇ ನಮಃ. ಪದ್ಮಪ್ರಿಯಾಯೈ ನಮಃ. ಪದ್ಮಹಸ್ತಾಯೈ ನಮಃ. ಪದ್ಮಾಕ್ಷ್ಯೈ ನಮಃ. ಪದ್ಮಸುಂದರ್ಯೈ ನಮಃ. ಪದ್ಮೋದ್ಭವಾಯೈ ನಮಃ. ಪದ್ಮಮುಖ್ಯೈ ನಮಃ. ಪದ್ಮನಾಭಪ್ರಿಯಾಯೈ ನಮಃ. ರಮಾಯೈ ನಮಃ. ಪದ್ಮಮೂಲಧರಾಯೈ ನಮಃ. ದೌರ್ಯೈ ನಮಃ. ಪದ್ಮನಾಭಪ್ರಿಯಾಯೈ ನಮಃ. ಪದ್ಮಿನ್ಯೈ ನಮಃ. ಪದ್ಮಗಂಧಿನ್ಯೈ ನಮಃ. ಪುಣ್ಯಗಂಧಾಯೈ ನಮಃ. ಸುಪ್ರಸನ್ನಾಯೈ ನಮಃ. ಪ್ರಸಾದಾಭಿಮುಖ್ಯೈ ನಮಃ. ಪ್ರಭಾಯೈ ನಮಃ. ಚಂದ್ರವದನಾಯೈ ನಮಃ. ಚಂದ್ರಾಯೈ ನಮಃ. ಚಂದ್ರಸಹೋದರ್ಯೈ ನಮಃ. ಚತುರ್ಭುಜಾಯೈ ನಮಃ. ಚಂದ್ರರೂಪಾಯೈ ನಮಃ. ಇಂದಿರಾಯೈ ನಮಃ. ಇಂದುಶೀತಲಾಯೈ ನಮಃ. ಆಹ್ಲಾದಜನನ್ಯೈ ನಮಃ. ಪುಷ್ಟ್ಯೈ ನಮಃ. ಶಿವಾಯೈ ನಮಃ. ಶಿವಕರ್ಯೈ ನಮಃ. ಸತ್ಯೈ ನಮಃ. ವಿಮಲಾಯೈ ನಮಃ. ವಿಶ್ವಜನನ್ಯೈ ನಮಃ. ತುಷ್ಟ್ಯೈ ನಮಃ. ದಾರಿದ್ರ್ಯನಾಶಿನ್ಯೈ ನಮಃ. ಪ್ರೀತಿಪುಷ್ಕರಿಣ್ಯೈ ನಮಃ. ಶಾಂತಾಯೈ ನಮಃ. ಶುಕ್ಲಮಾಲ್ಯಾಂಬರಧರಾಯೈ ನಮಃ. ಶ್ರಿಯೈ ನಮಃ. ಭಾಸ್ಕರ್ಯೈ ನಮಃ. ಬಿಲ್ವನಿಲಯಾಯೈ ನಮಃ. ವರಾರೋಹಾಯೈ ನಮಃ. ಯಶಸ್ವಿನ್ಯೈ ನಮಃ. ವಸುಂಧರಾಯೈ ನಮಃ. ಹರಿಣ್ಯಾಯೈ ನಮಃ. ಹೇಮಮಾಲಿನ್ಯೈ ನಮಃ. ಧನಧಾನ್ಯಕರ್ಯೈ ನಮಃ. ಸಿದ್ಧಯೈ ನಮಃ. ಸ್ತ್ರೈಣಸೌಮ್ಯಾಯೈ ನಮಃ. ಶುಭಪ್ರದಾಯೈ ನಮಃ. ನೃಪವೇಶ್ಮಕತಾಯೈ ನಮಃ. ನಂದಾಯೈ ನಮಃ. ವರಲಕ್ಷ್ಮ್ಯೈ ನಮಃ. ವಸುಪ್ರದಾಯೈ ನಮಃ. ಶುಭಾಯೈ ನಮಃ. ಹಿರಣ್ಯಪ್ರಾಕಾರಾಯೈ ನಮಃ. ಹಿರಣ್ಯರೂಪಿಣ್ಯೈ ನಮಃ. ಸಮದತನಯಾಯೈ ನಮಃ. ಜಯಾಯೈ ನಮಃ. ಮಂಗಳಾಯೈ ನಮಃ. ದೇವ್ಯೈ ನಮಃ. ವಿಷ್ಣುವಕ್ಷಸ್ಥಲಾಯೈ ನಮಃ. ಸ್ಥಿತಾಯೈ ನಮಃ. ವಿಷ್ಣುಪತ್ನ್ಯೈ ನಮಃ. ಪ್ರಸನ್ನಾಕ್ಷ್ಯೈ ನಮಃ. ನಾರಾಯಣಃ ಸಮಾಶ್ರಿತಾಯೈ ನಮಃ. ದಾರಿದ್ರ್ಯಧ್ವಂಸಿನ್ಯೈ ನಮಃ. ದೇವ್ಯೈ ನಮಃ. ಸರ್ವೋಪದ್ರವನಿವಾರಿಣ್ಯೈ ನಮಃ. ವನದುರ್ಗಾಯೈ ನಮಃ. ಮಹಾಕಾಳ್ಯೈ ನಮಃ. ತ್ರಿಕಾಲಜ್ಞಾನಸಂಪನ್ನಾಯೈ ನಮಃ. ಭುವನೇಶ್ವರ್ಯೈ ನಮಃ. ಉದರಾಂಗಾಯೈ ನಮಃ. ಮಹಾಲಕ್ಷ್ಮ್ಯೈ ನಮಃ.
ಅಣಿಮಾಯ ನಮಃ ಮಹಿಮಾಯ ನಮಃ ಗರಿಮಾಯ ನಮಃ ಲಗಿಮಾಯ ನಮಃ ಪ್ರಾಪ್ತ್ಯೈ ನಮಃ ಪ್ರಾಗಾಮ್ಯೈ ನಮಃ ಈಶಿತ್ವಾಯ ನಮಃ ವಶಿತ್ವಾಯ ನಮಃ ಸರ್ವಭೂತಪ್ರಮಣ್ಯೈ ನಮಃ ಸರ್ವಹಿತಪ್ರದಾಯಕಾಯೈ ನಮಃ ಬ್ರಾಹ್ಮ್ಯೈ ನಮಃ ಮಾಹೇಶ್ವರ್ಯೈ ನಮಃ ಕೌಮಾರ್ಯೈ ನಮಃ ವೈಷ್ಣವ್ಯೈ ನಮಃ ವಾರಾಹ್ಯೈ ನಮಃ ಇಂದ್ರಾಣ್ಯೈ ನಮಃ ಚಾಮುಂಡಾಯೈ ನಮಃ ನಾರಸಿಂಹೈ ನಮಃ ಶ್ರೀವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಇದೆ ಅಷ್ಟೋತ್ತರಶತನಾಮಾವಳಿ ಪೂಜಾಂ ಸಮರ್ಪಯಾಮಿ. ಇಲ್ಲಿಗೆ ಅಷ್ಟೋತ್ತರ ಮುಕ್ತಾಯವಾಯಿತು. ಈಗ ಗಂಧದ ಕಡ್ಡಿ ಹಚ್ಕೊಳ್ಳಿ ಎಲ್ಲರೂ. ವನಸ್ಪತಿರಸೋತ್ಪನ್ನ ಗಂಧಾಢ್ಯ ಗಂಧರೋತ್ತಮ ಆಘ್ರೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತ. ವರಮಹಾಲಕ್ಷ್ಮೀ ನಮಃ ಧೂಪಮಾಘ್ರಾಪಯಾಮಿ. ಧೂಪಾನಂತರೇ ದಿವ್ಯಪರಿಮಳಪತ್ರಪುಷ್ಪಾನ್ ಸಮರ್ಪಯಾಮಿ. ಅಥ ದೀಪಂ. ನೀವು ಬತ್ತಿಯಲ್ಲಿ ಮಾಡಿರತಕ್ಕಂತಹ ದೀಪವನ್ನು ಇಟ್ಕೊಂಡು ದೇವಿಗೆ ಮಂಗಳಾರತಿಯನ್ನು ಮಾಡಬೇಕು. ಸಾಜಂತ್ರಿವರ್ತ್ಯ ಸನ್ನಿಹಿತಂ ಬನ್ಹಿನಾ ನಿಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹ. ಭಕ್ತ್ಯಾ ದೀಪಂ ರೇಚ್ಛಾಮಿ ದೇವಾಯ ಪರಮಾತ್ಮನೆ. ತ್ರಾಹಿ ಮಾಂ ನರಕಾದ್ಘೋರ ದಿವ್ಯರ್ಜ್ಯೋತಿ ನಮೋಸ್ತುತೆ. ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತ್ರಿವರ್ತ್ಯದೇವಂ ದರ್ಶಯಾಮಿ. ಅಥ ನಿವೇದನಂ. ಮಾಡಿರತಕ್ಕಂತಹ ಅಡುಗೆ ಪದಾರ್ಥಗಳನ್ನು ಹಾಗೂ ಹಣ್ಣು ಹಂಪಲುಗಳನ್ನು ತಂದು ದೇವರ ಹತ್ರ ಇಟ್ಟು ಮಂಡಲವನ್ನು ಮಾಡಿ ಅದರ ಮೇಲೆ ಆ ನೈವೇದ್ಯವನ್ನು ಇಟ್ಟು ನೈವೇದ್ಯವನ್ನು ದೇವರಿಗೆ ತೋರಿಸಬೇಕು. ನಾನು ಮಂತ್ರವನ್ನು ಹೇಳ್ತಾ ಇರ್ತೇನೆ. ಓಂ ವರಮಹಾಲಕ್ಷ್ಮೀ ನಮಃ. ಓಂ ಭೂರ್ಭುವಸ್ವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೃತಂತ್ವಾ ಸತ್ಯನ್ವರ್ತೇರಪರಶಂಚಯಾಮಿ. ಅಮೃತಮಸ್ತು ಅಮೃತೋಪಸ್ತರ್ಣಮಸೇ ಸ್ವಾಹ. ಕೈಯಲ್ಲಿ ತುಳಸಿ ಬಿಲ್ವವನ್ನು ನೀರನ್ನು ಹಾಕ್ಕೊಂಡು ದೇವಿಗೆ ತೋರಿಸ್ತಾ ಇರಬೇಕು. ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಶ್ರೀವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಷಡ್ರಸೋಪೇತ ಭೂರಿ ಭೋಜನ ಭೃದ್ರಳದಕ್ಷಣ ಭಕ್ಷಣ ನಿವೇದನಂ ಸಮರ್ಪಯಾಮಿ. ಭೋಜನಾನಂತರೇ ಆಚಮನೀಯಾರ್ಥೆ ಆಚಮನೀಯಮಾಚಮನೀಂ ಸಮರ್ಪಯಾಮಿ. ಎರಡು ಉದ್ಧರಣೆ ನೀರನ್ನು ಬಿಡ್ತಾ ಇರಿ. ಹಸ್ತೋದಕಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಪಾದಪ್ರಕ್ಷಾಳನಂ ಸಮರ್ಪಯಾಮಿ. ವರಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಯಥಾ ಕಿಂಚಿತ್ ತಾಂಬೂಲಚರ್ವಣಂ ಸಮರ್ಪಯಿತ್ವಾ. ಆ ವಿಳೆದೆಲೆ ಮೇಲೆ ಒಂದು ಉದ್ಧರಣೆ ನೀರನ್ನು ಹಾಕಬೇಕಾಗ್ತದೆ. ಪೂಗೆ ಫಲಸಮಾಯುಕ್ತಂ ನಾಗವಲ್ಲೇರ್ದಲೇದಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ವರಮಹಾಲಕ್ಷ್ಮೀ ನಮಃ. ತಾಂಬೂಲಚರ್ವಣಂ ಸಮರ್ಪಯಾಮಿ. ಮಹಾಹಿರಣ್ಯಪ್ರಾಕಾರಾಯೈ ನಮಃ. ಆ ವಿಳೆದೆಲೆ ಮೇಲೆ ದಕ್ಷಿಣೆಯನ್ನಿಟ್ಟು ಒಂದು ಉದ್ಧರಣ ನೀರು ಹಾಕಿ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಆ ವರಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತ ಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛಮೆ. ವರಮಹಾಲಕ್ಷ್ಮೀ ನಮಃ. ಯಥಾ ಕಿಂಚಿತ್ ಹಿರಣ್ಯಂ ಸಮರ್ಪಯಾಮಿ. ಅಥ ಕಿಂಚಿತ್ ಕರ್ಪೂರಮಂಗಳ ನೀರಾಜನಮಹಂ ಕರಿಷ್ಯೇ. ಇವಾಗ ಸ್ವಲ್ಪ ಕರ್ಪೂರವನ್ನು ಇಟ್ಕೊಂಡು ದೇವಿಗೆ ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಅದಾದ ನಂತರ ವ್ರತಕಥೆ ಇರುತ್ತದೆ. ವ್ರತಕಥಾ ಶ್ರವಣದ ನಂತರ ಮಹಾಮಂಗಳಾರತಿಯನ್ನು ಮಾಡಿ ದೇವರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡೋಣ. ಲಕ್ಷ್ಮೀಂ ಕ್ಷೀರಸಮುತ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವಾಂ ಬ್ರಹ್ಮೇಂದ್ರ ಗಂಗಾಧರಾಂ ತಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವರಮಹಾಲಕ್ಷ್ಮ್ಯೈ ನಮಃ. ಕಿಂಚಿತ್ ಕರ್ಪೂರಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾಂತರೇ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಇತಿ ಪುಷ್ಪ ಅಕ್ಷತಾನ್ ಗೃಹೀತ್ವಾ. ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಟುಕೊಂಡು ವ್ರತಕಥೆಯನ್ನು ಕೇಳಿ ತದನಂತರ ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ಸಾವಧಾನಚಿತ್ತವಾಗಿ ಎಲ್ಲರೂ ಕಥೆಯನ್ನು ಕೇಳಿ ನಾನಿವಾಗ ವ್ರತಕಥೆಯನ್ನು ಹೇಳ್ತೇನೆ.
ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟೀಲ, ಅಶೋಕ, ದೇವಹೊನ್ನೆ, ಖರ್ಜೂರ, ಪಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ, ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ, ಅಗಸ್ತ್ಯ, ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಮನೆಯಾಗಿರುವ ಸ್ಥಳದಲ್ಲಿ ರತ್ನಸಿಂಹಾಸನಾಸೀನನಾಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಕೇಳುತ್ತಾಳೆ, ಓ ಕಾಂತನೇ, ಲೋಕಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ, ಓ ಪಾರ್ವತಿ, ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದಿರುವುದು. ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತೆಯಾಗಿ ಪುತ್ರ ಪೌತ್ರಾದಿ ಸುಖದಾಯಕವಾಗಿಯೂ ಇರುವುದು. ಈ ಪಾವನಕರವಾದ ವ್ರತಕ್ಕೆ ವರಮಹಾಲಕ್ಷ್ಮಿಯ ವ್ರತವೆಂದು ಹೆಸರು. ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮೊದಲು ಬರತಕ್ಕ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು. ಎಲ್ಲವೂ ಪಾರ್ವತಿಯೇ, ಆ ವ್ರತವನ್ನು ಆಚರಿಸತಕ್ಕ ಅಂಗನೆಗೆ ಉಂಟಾಗುವ ಪುಣ್ಯ ಫಲಗಳನ್ನು ಹೇಳುವೆನು ಕೇಳು ಎಂದು ಹೇಳಲಾಗಿ ಪಾರ್ವತಿಯು ಮತ್ತೆ ಈಶ್ವರನನ್ನು ನೋಡಿ, ದೇವಾ, ಆ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು? ಅದಕ್ಕೆ ದೇವತೆ ಯಾರು? ಇದಕ್ಕೆ ಮೊದಲು ಯಾರು ಆ ವರಮಹಾಲಕ್ಷ್ಮಿಯನ್ನು ಆರಾಧಿಸಿ ಸಂತೋಷವನ್ನು ಹೊಂದಿದರು ಎಂದು ಕೇಳಲಾಗಿ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾನೆ, ಪಾರ್ವತಿಯೇ, ಪಾವನವಾದ ವರಲಕ್ಷ್ಮಿಯ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು. ಬಂಗಾರದ ಪ್ರಾಕಾರಗಳಿಂದ ಕೂಡಿ ಸಕಲ ಆಭರಣಗಳಿಂದ ಅಲಂಕೃತವಾದ ಕುಂಡಿನ ಎಂಬ ಪಟ್ಟಣವೊಂದುಂಟು. ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಳಗಳಿದ್ದಳು. ಆಕೆಯು ಪತಿಭಕ್ತಿ ಪರಾಯಣಳಾಗಿ ಅತ್ತೆ ಮಾವಂದರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತಳಾಗಿಯೂ ಇದ್ದಳು ಮತ್ತು ಸಕಲ ಶಾಸ್ತ್ರಜ್ಞಳೂ ವೇದಜ್ಞಳೂ ಆಗಿದ್ದಳು. ಯಾವಾಗಲೂ ಇಂಪಾಗಿ ಮಾತನಾಡುವವಳು, ನಿರ್ಮಲವಾದ ಮನಸ್ಸುಳ್ಳವಳು ಆದ ಆ ಚಾರುಮತಿಗೆ ಲಕ್ಷ್ಮೀದೇವಿಯು ಸ್ವಪ್ನದಲ್ಲಿ ಪ್ರಸನ್ನಳಾಗಿ, ಎಲೋ ಮಂಗಳಕರಳೆ, ನಿನಗೆ ಶುಭವನ್ನುಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿರುವೆನು. ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು, ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯು ಸ್ವಪ್ನದಲ್ಲಿ ಆ ದೇವಿಯನ್ನು ಕುರಿತು ಕೇಳುತ್ತಾಳೆ, ತಾಯೇ, ನೀನು ಜಗನ್ಮಾತೆಯು, ಪುಣ್ಯಸ್ವರೂಪಿಯು, ಶರಣರನ್ನು ಪಾಲಿಸತಕ್ಕವಳು, ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಡತಕ್ಕಂಥವಳು, ವಿಷ್ಣುವಿನ ವಕ್ಷಸ್ಥರದಲ್ಲಿರತಕ್ಕವಳು. ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನೇ ಧನ್ಯನು, ಆತನೇ ಸುಗುಣಿಯೂ ಮತ್ತು ಸ್ತೋತ್ರಾರ್ಹನೂ ಆಗಿರುತ್ತಾನೆ. ಭಾರ್ಯ ಪುತ್ರಾದಿಗಳುಳ್ಳವನೂ ಶೂರನೂ ಪಂಡಿತನೂ ಆಗಿರುತ್ತಾನೆ. ಓ ಹರಿಪ್ರಿಯೆ, ಹಿಂದಿನ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯಕಾರ್ಯಗಳನ್ನು ಮಾಡಿರುವುದರಿಂದಲೇ ತಮ್ಮ ದರ್ಶನವು ಲಭಿಸಿತು ಎಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಸ್ತೋತ್ರವನ್ನು ಮಾಡುತ್ತಾಳೆ. ಆಗ ವರಮಹಾಲಕ್ಷ್ಮಿಯು ಆಕೆಗೆ ಕೆಲವು ವರಗಳನ್ನು ಕೊಟ್ಟು ಅಂತರ್ಧಾನರಾದಳು. ಅಂತಹ ಸುಸ್ವಪ್ನವನ್ನು ಕಂಡ ಚಾರುಮತಿಯು ನಿದ್ರೆ ಹೋಗದೆ ಸೂರ್ಯೋದಯದ ನಂತರ ಸುಸ್ನಾತಳಾಗಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಅತ್ಯುತ್ಸಾಹದಿಂದ ಹೇಳಿದಳು. ಅವರೆಲ್ಲರೂ ಕೇಳಿ, ಅಮ್ಮ ಚಾರುಮತಿ, ನಿನ್ನ ಸ್ವಪ್ನವು ಬಹಳ ಶುಭಕರವಾದುದು, ನಾವುಗಳೆಲ್ಲರೂ ಕೂಡಿ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ ಎಂದಿಗೆ ವರಮಹಾಲಕ್ಷ್ಮಿಯ ವ್ರತವು ಪ್ರಾಪ್ತವಾಗುವುದೋ ಎಂದು ಹಮ್ಮೈಸುತ್ತಿರಲಾಗಿ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿಯ ವ್ರತದ ದಿನವು ಪ್ರಾಪ್ತವಾಯಿತು. ಆಗ ಆ ದಿನ ಎಲ್ಲ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಸ್ನಾನವನ್ನು ಮಾಡಿ ವಿಧ ವಿಧವಾದ ಅಲಂಕಾರಗಳನ್ನು ಮಾಡಿಕೊಂಡು ಹೊಸದಾದ ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಪರಿವೃತವಾದ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಿಸಿದರು. ಪದ್ಮಾಸನೆ, ಪದ್ಮಕರೆ, ಪದ್ಮಪ್ರಿಯೆ ಎಂಬ ಶ್ಲೋಕವನ್ನು ಹೇಳಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರ ಅರ್ಚಿಸಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನಿವೇದನೆ ಮಾಡಿ ವೇದಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ 12 ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳೊಡನೆ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜ್ಯಾದಿಗಳನ್ನು ಭುಂಜಿಸಿದರು. ನಂತರ ವರಮಹಾಲಕ್ಷ್ಮಿಯ ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಮುತ್ತು ಮಾಣಿಕ್ಯಗಳ ಹಾರಗಳನ್ನು ಕೊರಳ ತುಂಬ ಧರಿಸಿದರು. ಕಾಲಂದುಗೆಗಳು, ಕೆಂಪುಗಳಿಂದ ಕೆತ್ತಲ್ಪಟ್ಟ ಆಭರಣಗಳು ಮೊದಲಾದವನ್ನು ಹೊಂದಿದರು. ಹೀಗೆ ಐಶ್ವರ್ಯವೊಂದೇ ಅಲ್ಲದೆ ಪುತ್ರ ಪೌತ್ರಾದಿಗಳನ್ನು, ಧನಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾಕಾಲದಲ್ಲಿಯೂ ಅನ್ನದಾನವನ್ನು ಮಾಡುವುದರಲ್ಲಿಯೂ ಬಂಧುಗಳನ್ನು ರಕ್ಷಿಸುವುದರಲ್ಲಿಯೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚತುರಂಗ ಬಲಯುತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು. ಕೆಲವು ಪಾರ್ವತಿಯೇ, ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸತಕ್ಕವರಿಗೆ ಒಳ್ಳೆಯ ಫಲ ಉಂಟಾಗುವುದು. ಚಾರುಮತಿ ದೇವಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದವು. ಚಾರುಮತಿ ಎಷ್ಟು ಪುಣ್ಯಶಾಲಿನಿಯೋ ಎಂದು ಆ ಪುರದ ಸ್ತ್ರೀಯರೆಲ್ಲರೂ ಹೇಳಿಕೊಳ್ಳಲಾರಂಭಿಸಿದರು. ಕೆಲವು ಪಾರ್ವತಿಯೇ, ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು. ಇದು ವ್ರತಗಳಲ್ಲೆಲ್ಲ ಶ್ರೇಷ್ಠತರವಾದುದು. ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿರುವೆನು. ಯಾರು ಈ ವ್ರತವನ್ನು ಹೇಳುವರೋ ಇಲ್ಲವೇ ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಸಿನಿಂದ ಕೇಳುವವರೋ ಅವರಿಗೆ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂದು ಪಾರ್ವತೀ ದೇವಿಗೆ ಈಶ್ವರನು ಹೇಳಿದನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣ ಪ್ರಕಾರವಾದ ಪಾರ್ವತಿ ಪರಮೇಶ್ವರನ ಸಂವಾದದಲ್ಲಿ ಬಂದಂತಹ ವರಮಹಾಲಕ್ಷ್ಮಿಯ ವ್ರತಕಥೆಯು ಸಂಪೂರ್ಣವಾಗುತ್ತದೆ. ಈಗ ನೀವು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂತಹ
ಅಕ್ಷತೆ ಹೂವನ್ನೆಲ್ಲ ಆ ದೇವಿಯ ಕಲಶದ ಮೇಲೆ ಹಾಕಿ ಈಗ ಇನ್ನು ಸ್ವಲ್ಪ ಮತ್ತೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಎಲ್ಲ ದೇವಿಯನ್ನು ಪ್ರಾರ್ಥನೆ ಮಾಡಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡೋಣ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ. ಚಂದ್ರಮಾ ವಾಮಪಾ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ. ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತೆ. ಅಗ್ನಿರ್ವಾ ಅಪಮಾಯತನಂ ಆಯತನವಾನ್ ಭವತಿ. ಯೋ ಅಗ್ನೇರಾಯತನಂ ವೇದ ಆಯತನವಾನ್ ಭವತಿ. ಆಪೋ ವೈರಗ್ನೇರಾಯತನಂ ಆಯತನವಾನ್ ಭವತಿ. ಯ ಏವಂ ವೇದ ಯೋಪಮಾಯತನಂ ವೇದ ಆಯತನವಾನ್ ಭವತಿ. ಲಕ್ಷ್ಮೀಂ ಭಗವತೀಂ ಹರಿಪ್ರಿಯೇ ಹರಿಪ್ರಾಣವಲ್ಲಭೇ ತ್ವಾಂ ಗೃಹ್ಣಾಮಿ ಶಿರಸೇ ತ್ವಂ ಆಶ್ರಯಂ ದೇಹಿ ಮೇ ಸದಾ. ಸೌಮಂಗಲ್ಯಂ ಭಕ್ತೇಂಚ ಭಾಗ್ಯಂ ಧನಧಾನ್ಯಂಚ ದೇಹಿ ಮೇ. ಸರ್ವಾಭೀಷ್ಟಪ್ರದೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಕೈಯಲ್ಲಿರ್ತಕ್ಕಂಥ ಅಕ್ಷತೆ ಹೂವನ್ನು ಆ ಕಲಶದ ಮೇಲೆ ಹಾಕಿ ಮತ್ತೆ ತಟ್ಟೆಯಲ್ಲಿ ಕರ್ಪೂರವನ್ನು ಇಟ್ಟುಕೊಂಡು ಮಂಗಳಾರತಿಗಾಗಿ ಸಿದ್ಧಪಡಿಸಿಕೊಳ್ಳಿ. ಓಂ ನೀರಾಜನಂ ಸಮಾತೀತಂ ಕರ್ಪೂರೇಣ ಸಮನ್ವಿತಂ ತುಭ್ಯಂ ದಾಸ್ಯಾಮ್ಯಹಂ ದೇವಿ ಗೃಹ್ಯತಾಂ ವಿಷ್ಣುವಲ್ಲಭೇ. ತಾಂ ಆವಹ ಜಾತವೇದ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಮಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾರ್ಹಂ. ನೀರಾಜನಂ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕಪೂಜಿತೆ. ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ. ಶ್ರೀವರಮಹಾಲಕ್ಷ್ಮೀ ನಮಃ. ಉತ್ತರೋತ್ತರ ಕರ್ಪೂರ ಮಹಾಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾಂತರ ಮಧ್ಯೆ ಆಚಮನೇಯಂ ಸಮರ್ಪಯಾಮಿ. ಆಚಮನೀಯಾನಂತರ ಮಧ್ಯೆ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಥ ನಮಸ್ಕಾರಂ. ಕೈಯಲ್ಲಿ ಅಕ್ಷತೆ ಹೂವು ಇಟ್ಕೊಂಡು ದೇವತೆಗೆ ನಮಸ್ಕಾರವನ್ನು ಮಾಡಿಕೊಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾರಿ ವಿನಿಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ಪಾಪಸಂಭವೆ. ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೀಶ್ವರಿ. ಶ್ರೀವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಕೈಲಿರ್ತಕ್ಕಂಥ ಅಕ್ಷತೆ ಹೂವನ್ನು ದೇವರಿಗೆ ಹಾಕಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಳ್ಳಿ. ಈಗ ದೇವರ ಪಕ್ಕದಲ್ಲಿರ್ತಕ್ಕಂಥ ಆ ದಾರವನ್ನು ತೆಗೆದುಕೊಂಡು ಎಲ್ಲರೂ ಸುಮಂಗಲಿಯರೆಲ್ಲ ಕೈಗೆ ಕಟ್ಕೊಳ್ಬೇಕು. ನೀವು ಕಟ್ಕೊಳ್ತಾ ಇರಿ, ನಾನು ಮಂತ್ರವನ್ನು ಹೇಳ್ತಾ ಇರ್ತೇನೆ. ಕಮಲೆ ದೋರ ರೂಪೇಣ ಸ್ಥಿತೆ ಸರ್ವಾಘಹಾರಿಣಿ. ನಮಸ್ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ನಿವಾರಯ. ದ್ವಾದಶ ಗ್ರಂಥೆ ಸಂಯುಕ್ತಂ ಕೃತಂ ದ್ವಾದಶತಂತುಭಿಃ. ಧಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೇ. ದಾಮೋದರಿ ನಮಸ್ತೇಸ್ತು ನಮಸ್ತೆ ಲೋಕನಾಯಕಿ. ನಮಸ್ತೇಸ್ತು ಮಹಾಲಕ್ಷ್ಮೀ ತ್ರಾಹಿ ಮಾಂ ಪರಮೇಶ್ವರಿ. ನಮಸ್ತೆ ಲೋಕಜನನಿ ಸರ್ವದಾರಿದ್ರ್ಯ ವಿನಾಶಕೇ. ನಮಸ್ತೆ ಹರಿಪ್ರಿಯೇ ದೇವಿ ವರಮಹಾಲಕ್ಷ್ಮೀ ನಮೋಸ್ತುತೇ. ಇದಾದ ನಂತರ ಸುಮಂಗಲಿಯರು ಎಲ್ಲರೂ ಈ ದಾರವನ್ನು ಕಟ್ಟಿಕೊಳ್ಳಬೇಕು. ತದನಂತರ ಕೈಯಲ್ಲಿ ಅಕ್ಷತೆ ಹೂವುಗಳನ್ನು ಹಿಡಿದುಕೊಂಡು ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿ. ದೇವಿ ಸರ್ವಜಗದ್ರಕ್ಷೆ ದೇವತಾನಾಭೀಷ್ಟದೆ. ಪುಷ್ಪಾಂಜಲಿಂ ಪ್ರದಾಸ್ಯಾಮಿ ಸರ್ವಸಿದ್ಧಿಪ್ರದಾಯಿನಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಶ್ರೀವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮನಸೋದಿಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಪ್ರಾರ್ಥನೆ ಮಾಡಿದ ನಂತರ ಕೈಲಿರ್ತಕ್ಕಂಥ ಅಕ್ಷತೆ ಹೂವನ್ನು ದೇವರ ಮೇಲೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಅದಾದ ಮೇಲೆ ಉಪಾಯನ ದಾನವನ್ನು ಕೊಟ್ಟು
ಈ ಪೂಜಾ ಫಲವನ್ನು ಸಂಪೂರ್ಣವಾಗಿ ಪಡೆಯಿರಿ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ. ರೋಚನಾ ರೋಚಮಾನಃ ಶೋಭನಃ ಶೋಭಮಾನಃ ಕಲ್ಯಾಣಃ. ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಶ್ರೀವರ ಮಹಾಲಕ್ಷ್ಮೀ ದೇವತಾ ಅನುಗ್ರಹ ಪ್ರಸಾದ ಬಲಸಿದ್ಧಿರಸ್ತು. ಇದಂ ವೈ ಬ್ರಾಹ್ಮಣಾಶೀರ್ವಾದ. ಈಗ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಳ್ಳಿ. ಒಂದು ಉದ್ಧರಣೆ ನೀರು ಹಾಕ್ಕೊಂಡು ಈ ವ್ರತವನ್ನು ಸಮಾಪ್ತಿ ಮಾಡೋಣ. ಯಸ್ ಮುಕ್ತ್ಯಾ ಚ ನಾಮುಕ್ತ್ಯಾ ತಪಃ ಪೂಜಾ ಕ್ರಿಯಾದಿಶೋ ನ್ಯೂನಂ ಸಂಪೂರ್ಣತಾಮ್ಯಾತೋ ಭಕ್ತೇ ವಂದಂ ಪ್ರಯಚ್ಚಿತಂ. ನಮಾಮ್ಯಚ್ಯುತ ವಲ್ಲಭೇ ನಮಾಮಿ ಪರಮೇಶ್ವರಿ ನಮಾಮಿ ಸರ್ವಲೋಕೆ ಜನನಿ ಮಹಾಲಕ್ಷ್ಮೀ ನಮೋಸ್ತುತೆ. ಅನಯಾ ಪೂಜೆಯ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ವಿಧಾನೇನ ಭಗವತೆ ಸರ್ವಾತ್ಮಿಕ ಶ್ರೀ ವರಮಹಾಲಕ್ಷ್ಮೀ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಆ ಕೈಲಿರ್ತಕ್ಕಂಥ ಅಕ್ಷತೆ ನೀರನ್ನು ಹಾಕಿ ಕೆಳಗಡೆ ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಬಿಡಿ. ಮತ್ತೆ ಅಕ್ಷತೆಯನ್ನು ಇಟ್ಕೊಂಡು ದೇವಿಯರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸರ್ವಂ ಶ್ರೀ ನಾರಾಯಣಾಯಿತಿ ಸಮರ್ಪಯಾಮಿ. ಮಧ್ಯೆ ಮಧ್ಯೆ ಮಂತ್ರತಂತ್ರ ಸ್ವರವರ್ಣನೀನಾದರಿಕ್ತ ನಿಯಮಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂದ ಗೋವಿಂದೇಭ್ಯೋ ನಮಃ. ಅಸ್ಮಿನ್ ಶ್ರೀವರಮಹಾಲಕ್ಷ್ಮೀ ವ್ರತ ಪರಿಸಮಾಪ್ತಿರಸ್ತು. ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸತ್ಯ ಏಷ ಆಶಿಷಃ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.